ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಸ್ಟ್ಯಾಂಡ್ ಇಲ್ಲದೇ ಯಾವ ರೀತಿ ಸಾರಿ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಒಂದು ಸೀರೆನ ತೊಗೊಂಡಿದ್ದೀನಿ, ರೇಷ್ಮೆ ಸೀರೆನ. ನೀವು ಜರಿ ಸಾರಿ ಅಥವಾ ರೇಷ್ಮೆ ಸಾರಿ ಯಾವುದು ಬೇಕಾದರೂ ತೊಗೊಳ್ಳಿ. ಅದನ್ನು ಅರ್ಧ ಭಾಗ ನಾನು ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಸೆರಗನ್ನು ಒಂದು ಕಡೆ ಬಿಟ್ಕೊಂಡು ಆಮೇಲೆ ಹಿಂದ್ಗಡೆ ಭಾಗದಿಂದ ನಾನು ಟಕ್ ಮಾಡ್ಕೊಳ್ತೇವಲ್ಲ, ಆ ಭಾಗದಿಂದ ನಾನು ಸೀರೆನ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 7ರಿಂದ 8 ಆದಮೇಲೆ ಅಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಅದಾದಮೇಲೆ ಸೀರೆ ಸೆರಗು ಏನಿದೆ ಅಲ್ವಾ ಅದನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡು ಅದಾದಮೇಲೆ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಸೆರಗು ಬಾರ್ಡರ್ ಕಾಣೋ ರೀತಿ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ತುಂಬ ನೆರಿಗೆಗಳನ್ನು ಸೆರಗಿನ ಭಾಗದಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬಿಂದಿಗೆಯನ್ನು ಕವರ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಫ್ ಫೋಲ್ಡ್ ಮಾಡಿದರೆ ನಮಗೆ ಜಸ್ಟ್ 3 ನೆರಿಗೆಗಳು ಬರುತ್ತೆ. ಹಾಗಾಗಿ ನಾನು ಫುಲ್ ಸೀರೆ ಸೆರಗು ಬಿಡಿಸಿ ಅದನ್ನು ಜಾಸ್ತಿ ಪ್ಲೀಟ್ಸ್ ಬರೋ ತನಕ ನಾನು ಪ್ಲೀಟ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಲೆಂತ್ ಕೂಡ ಸ್ವಲ್ಪ ಜಾಸ್ತಿ ಉದ್ದ ಬೇಕಾಗುತ್ತೆ. ಸಣ್ಣ ಬಿಂದಿಗೆ ಆದರೆ ಸೆರಗು ಸ್ವಲ್ಪ ಲೆಂತ್ ಇದ್ದರೆ ಸಾಕಾಗುತ್ತೆ. ಸೊ ಒಂದು ಮಾರಷ್ಟು ಉದ್ದನಾದರೂ ಬೇಕಾಗುತ್ತೆ ದೊಡ್ಡ ಬಿಂದಿಗೆ ಆದರೆ. ನಾನು ಯೂಸ್ ಮಾಡ್ತಾ ಇರೋದು ದೊಡ್ಡ ಬಿಂದಿಗೆ. ಸೊ ಹಾಗಾಗಿ ಇವಾಗ ಸಾರಿ ಪ್ಲೀಟ್ ಮಾಡಿ ರೆಡಿಯಾಗಿದೆ. ಹಾಗೆ ವರಮಹಾಲಕ್ಷ್ಮಿಗೆ ಯಾವ ರೀತಿ ಅಲಂಕಾರನ ಮಾಡೋದು, ಯಾವ ರೀತಿ ಸಾರಿ ಟ್ರ್ಯಾಪ್ ಮಾಡೋದು ಅನ್ನೋದನ್ನು ನೋಡೋಣ. ಈ ರೀತಿ ಒಂದು ಸ್ಟೀಲ್ ಡಬ್ಬನ ತಗೊಂಡಿದ್ದೀನಿ. ಕೆಳಗಡೆ ಒಂದು ಪೀಠನ ಇಟ್ಟು, ಈ ರೀತಿ ಪೀಠ ಇಲ್ಲ ಅಂದರೆ ನೀವು ಮಣೆ ಬೇಕಾದರೂ ಇಟ್ಕೊಳ್ಬೋದು. ಅದರ ಮೇಲ್ಗಡೆ ಈ ಸ್ಟೀಲ್ ಡಬ್ಬನ ಇಟ್ಟು ಈಗ ನಾನು ಸಾರಿಯನ್ನು ಪ್ಲೀಟ್ ಮಾಡಿರೋ ಅಂಥ ನೆರಿಗೆಗಳನ್ನು ನೀಟಾಗಿ ಮೊದಲೇ ಒಂದು ಕೈಯಿಂದ ಬಟ್ಟೆ ಪಿನ್ನನ್ನು ತೆಗೆದು ಅದಾದಮೇಲೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಬಾಕ್ಸ್ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೆರಿಗೆಗಳನ್ನು ನೀಟಾಗಿ 1 by 1 ಕಾಣೋ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನಾವು ಸೀರೆ ಸೆರಗನ್ನು ನಾವು ಹಿಂಭಾಗಕ್ಕೆ ಬಿಟ್ಟಿರ್ತೀವಿ. ಸೊ ಅದನ್ನು ಇವಾಗ ನಾವು ಬಿಂದಿಗೆಗೆ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಇದಾದಮೇಲೆ ಒಂದು ತಟ್ಟೆನ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಅದಾದಮೇಲೆ ನಾನು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಈಗ ಬಿಂದಿಗೆ ಕವರ್ ಆಗೋ ಥರ ಒಂದು ಬ್ಲೌಸ್ ಪೀಸನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಗುಂಡ್ಸೂಜಿ ಅಥವಾ ಪಿನ್ನಿನ ಸಹಾಯದಿಂದ ನಾವು ಸೆಕ್ಯೂರ್ ಮಾಡ್ಕೊಳ್ಬೋದು. ಸಣ್ಣ ಬಿಂದಿಗೆ ಆದರೆ ಸಣ್ಣ ಬ್ಲೌಸ್ ಪೀಸ್ ಸಾಕಾಗುತ್ತೆ. ಇದು ದೊಡ್ಡ ಬಿಂದಿಗೆ ಆಗಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಬ್ಲೌಸ್ ಪೀಸ್ ಬೇಕಾಗುತ್ತೆ. ಹಾಫ್ ಫೋಲ್ಡ್ ಮಾಡಿ ಅದನ್ನು ಕವರ್ ಮಾಡಬೇಕು. ಸೊ ನೀಟಾಗಿ ಕಾಣದೇ ಇರೋ ಥರ ಕವರ್ ಮಾಡಿದರೆ ನಮಗೆ ಸಾರಿ ಟ್ರ್ಯಾಪ್ ಮಾಡಿದಾಗ ಬಿಂದಿಗೆ ಕಾಣೋದಿಲ್ಲ, ತುಂಬ ನೀಟಾಗಿ ಕಾಣುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ನೆರಿಗೆಗಳು ತುಂಬ ನೀಟಾಗಿ ಕಾಣ್ತಾ ಇದೆ. ಆಮೇಲೆ ಸೆರಗು ನಾವು ಯಾವ ರೀತಿ ಹಾಕ್ಕೊಳ್ತೇವೆ ಲೆಫ್ಟ್ ಭಾಗಕ್ಕೆ, ಆ ರೀತಿ ಬಿಂದಿಗೆಗೂ ಕೂಡ ಲೆಫ್ಟ್ ಸೈಡ್ ನಾವು ಹಾಕ್ಕೊಂಡು ಆಮೇಲೆ ನಾನು ಸೆರಗನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಮುಂಭಾಗಕ್ಕೆ ಪ್ಲೀಟ್ಸನ್ನು ತಗೊಂಡು ಬಂದು ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಈಗ ನೆರಿಗೆಗಳನ್ನು ಅಂದರೆ ಸೆರಗನ್ನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲಂಕಾರ. ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಸೊಂಟ ಪಟ್ಟಿ ಏನಿರುತ್ತೆ ನಮ್ಮಲ್ಲಿ ಇರುವಂಥದ್ದು ಯಾವುದೇ ಆಗಿರ್ಬೋದು, ಸೊಂಟ ಪಟ್ಟಿಯನ್ನು ಕಟ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ನೆರಿಗೆಗಳು ನಿಲ್ಲುತ್ತೆ, ಆ ಕಡೆ ಈ ಕಡೆ ಆಗೋದಿಲ್ಲ. ಸೊ ಈ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಬಿಂದಿಗೆ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಪಿನ್ ಮಾಡೋ ಅಂಥದ್ದು ಅಂದರೆ ಕೊಂಡಿ ಇರೋ ಅಂಥದ್ದು ಸೊಂಟಪಟ್ಟಿ ಆಗೋದಿಲ್ಲ. ಸೊ ಹಾಗಾಗಿ ಕಟ್ಟೋ ಅಂಥ ಸೊಂಟಪಟ್ಟಿನ ಯೂಸ್ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಟೈ ಮಾಡೋದಕ್ಕೆ ಸರಿ ಆಗುತ್ತೆ. ಅದೇ ಕೊಂಡಿ ಇರೋದಾದರೆ ಜಾರ್ಕೊಳ್ಳುತ್ತೆ ಬಿಂದಿಗೆ ಮೇಲಿಂದ. ಸೊ ಹಾಗಾಗಿ ಕಟ್ಟೋ ಥರದ್ದು ಹಾಕ್ತಾಯಿದ್ದೀನಿ. ಸೊ ಕಟ್ಟೋ ಥರದ್ದು ನೀಟಾಗಿ ಕಟ್ಬಿಟ್ಟು ಅದಾದಮೇಲೆ ನಾವು ಮತ್ತೆ ದೇವಿಗೆ ಯಾವುದೇ ಒಡವೆಗಳನ್ನು ಮಾಡಿಸಿದ್ರೆ ಅದನ್ನು ಹಾಕ್ಕೊಳ್ಬೋದು, ಅಥವಾ ಆರ್ಟಿಫಿಷಿಯಲ್ ಒಡವೆಗಳು ಇದ್ದರೂ ಕೂಡ ಅದನ್ನು ಹಾಕ್ಕೊಳ್ಬೋದು.
ದೇವಿಗೆ ಆದಷ್ಟು ನಾವು ಸಪ್ರೇಟಾಗಿ ಒಡವೆಗಳನ್ನು ಮಾಡಿಸಿದ್ರೆ ಒಳ್ಳೆಯದು, ಅಥವಾ ಸಪ್ರೇಟಾಗಿ ಇವಾಗ ಮೀಶೋದಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಡವೆಗಳು ಸಿಗುತ್ತೆ ಕಡಿಮೆ ರೇಂಜಲ್ಲಿ, ಅದನ್ನು ಕೂಡ ನೀವು ತರಿಸ್ಕೊಳ್ಬೋದು. ಮೊದಲಿಗೆ ಒಡವೆಗಳನ್ನು ಹಾಕಿ ನೀಟಾಗಿ ನೋಡಿಕೊಂಡು ಉದ್ದ ಗಿಡ್ಡ ಎಲ್ಲ ನೋಡಿಕೊಂಡು ಅದಾದಮೇಲೆ ಕಳಶವನ್ನು ಇಡಬೇಕಾಗುತ್ತೆ. ಕಳಶದಲ್ಲಿ ನೀರು ಮತ್ತು ಅರಿಶಿನ ಕುಂಕುಮ ಹಾಗೆ ವೀಳ್ಯದೆಲೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ. ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಇದಿಷ್ಟನ್ನು ಹಾಕ್ಕೊಂಡು ವೀಳ್ಯದೆಲೆ ಎಲ್ಲ ಹಾಕ್ಕೊಂಡು ತೆಂಗಿನಕಾಯಿ ಮತ್ತು ಮುಖವಾಡವನ್ನು ಕೂರಿಸಿದ್ರೆ ಲಕ್ಷ್ಮಿ ಅಲಂಕಾರ ಪೂರ್ತಿ ಆದಾಗೆ. ಹಾಗೆ ಹಣ್ಣು ಹಂಪಲು ಮತ್ತು ಯಥಾನುಶಕ್ತಿ ಯಾವುದೆಲ್ಲ ಇಡಬೇಕು ದೇವಿ ಮುಂದೆ ಅದನ್ನೆಲ್ಲ ಇಡ್ಬೋದು. ಹಾಗೆ ಇಲ್ಲಿ ಆರ್ಟಿಫಿಷಿಯಲ್ ಹೂವು ಹಾರಗಳನ್ನು ಹಾಕ್ತಾಯಿದ್ದೀನಿ ನಾನು. ಪೂಜೆ ಮಾಡಬೇಕಾದ್ರೆ ರಿಯಲ್ ಆಗಿರುವಂಥ ಹೂಗಳನ್ನೇ ಯೂಸ್ ಮಾಡಬೇಕು. ಹಾಗೆ ಜಡೆಬಿಲ್ಲೆ ಇರ್ಬೋದು, ಮುಖಪದ್ಮ ಎಲ್ಲವನ್ನು ಇಟ್ಟು ನಾವೀಗ ಕಂಪ್ಲೀಟ್ ಆಗಿದೆ ಲಕ್ಷ್ಮಿ ಅಲಂಕಾರ ನೋಡ್ತಾ ಇರ್ಬೋದು. ಈ ಲಕ್ಷ್ಮಿ ಅಲಂಕಾರ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಹೊಸ ವಿಡಿಯೋಗಳನ್ನು ಒಳ್ಳೆ ರೀತಿ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.